ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ದರ್ಶನ್ ಫ್ಯಾನ್ಸ್ಗಳೆಲ್ಲ ಬಾಸ್ ಜೈಲಿಗೆ ಹೋಗ್ತಿದ್ದ ಹಾಗೆ ಅಭಿಮಾನವನ್ನು ಎತ್ತಿ ತೋರಿಸ್ಬೇಕು ಅನ್ನೋ ಆತುರದಲ್ಲಿ ಮಾಧ್ಯಮಗಳ ಮುಂದೆ, ಯೂಟ್ಯೂಬ್ ವಾಹಿನಿಗಳ ಮುಂದೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ಕೆಂಗಣ್ಣಿಗೆ ಗುರಿಯಾಗಿದ್ರು. ಇದೀಗ ಅಭಿಮಾನಿಗಳ ಮಾತೆ ಡಿ ಬಾಸ್ಗೆ ಸಂಕಷ್ಟ ಎದುರು ಆಗೋ ಸಾಧ್ಯತೆ ಎದ್ದು ಕಾಣ್ತಾ ಇರೋದು. ಬಾಯಿ ತಪ್ಪಿ ಆಡಿದ ಮಾತಿಗೆ ದರ್ಶನ್ ದಂಡ ತೆರಬೇಕಾದಂಥ ಪರಿಸ್ಥಿತಿ ಎದುರಾಗುವ ಎಲ್ಲ ಲಕ್ಷಣಗಳು ಗೋಚರವಾಗ್ತಿವೆ. ಅಣ್ಣ ಹೊರಗೆ ಬರಲಿ, ಹಬ್ಬ ಮಾಡ್ತೀವಿ, ನಿಮಗೆಲ್ಲ ಸುಸ್ಸು ಮಾಡಿಸ್ತೀವಿ ಅಂತೆಲ್ಲ ಆರಂಭದಲ್ಲಿ ಆರಂಭಿಕ ಶೂರರಂತೆ ಕೆಲವು ಅಭಿಮಾನಿಗಳು ಡಿ ಬಾಸ್ಗೆ ಪ್ರೀತಿಯನ್ನು ತೋರಲಿಕ್ಕೆ ಮಾತನಾಡಿದ್ರು. ಈಗ ಅದೇ ಕಂಟಕವಾಗ್ತಾ ಇರೋದು. ಅದಕ್ಕೆ ಕಾರಣ ಏನು ಗೊತ್ತಾ ನಿಮ್ಗೆಲ್ಲರಿಗೂ ಕೂಡ, ಯಾಕೆ ಇದು ಕಂಟಕವಾಗ್ತಾ ಇದೆ ಅಂತ. ಜೊತೆಗೆ ವಿಜಯಲಕ್ಷ್ಮಿ ಈ ಕುರಿತಂತೆ ದಿಢೀರ್ ದರ್ಶನ ಅಭಿಮಾನಿಗಳಿಗೆ ಈ ರೀತಿ ಪರಿಪರಿಯಾಗಿ ವಿನಂತಿ ಮಾಡಿಕೊಂಡಿದ್ದಕ್ಕೂ ದೊಡ್ಡ ಕಾರಣವಿದೆ. ದರ್ಶನ್ ಪರ ಲಾಯರ್ ಹೇಳಿದ್ದೇನು, ವಿಜಯಲಕ್ಷ್ಮಿ ಮಾತುಗಳಲ್ಲಿ ಅಂಥದ್ದು ಏನಿದೆ ಅನ್ನೋದನ್ನ ಸವಿವರವಾಗಿ ಹೇಳ್ಬಿಡ್ತೀನಿ. ಖುದ್ದಾಗಿ ಅಭಿಮಾನಿಗಳು ಈ ವಿಡಿಯೋವನ್ನು ಎಚ್ಚರಿಕೆಯನ್ನಾಗಿ ತೆಗೆದುಕೊಂಡು ನೋಡಬೇಕು ಅನ್ನೋದು. ಯಾಕೆಂದರೆ ಇದು ದರ್ಶನ್ಗೆ ಕಂಟಕವಾಗೋದ್ರಲ್ಲಿ ಡೌಟೇ ಇಲ್ಲ. ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ನಿಮಗೆಲ್ಲ ಗೊತ್ತಿದೆ, ಭವಿಷ್ಯದಲ್ಲಿ ಆಗಬಹುದಾದ ಅಪಾಯವನ್ನು ಅರಿತೇ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟನ್ನು ಹಾಕಿರೋದು. ಯಾಕೆ ಅಭಿಮಾನಿಗಳಿಗೆ ಈ ರೀತಿಯಾಗಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಅನ್ನೋದಕ್ಕೆ ಒಂದು ಬಲವಾದ ಕಾರಣವಿದೆ. ದರ್ಶನ್ ಅಭಿಮಾನಿಗಳೆಲ್ಲ ತಾಳ್ಮೆ ಕಳೆದುಕೊಂಡು ಮಾತನಾಡೋದ್ರಿಂದ ಯಾವ ರೀತಿಯಾದಂಥ ಹಾನಿ ಆಗಬಹುದು ಅಂತ. ಜೊತೆಗೆ ಅದನ್ನೇ ಅವರು ಉಲ್ಲೇಖ ಮಾಡಿರೋದು. ನಿಮ್ಮ ಬಗ್ಗೆ ನಾನು ದರ್ಶನ್ ಹತ್ರ ತುಂಬ ಮಾತನಾಡಿದ್ದೀನಿ ಅನ್ನೋದ್ರ ಕುರಿತಾಗಿ ಬರ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಜೊತೆಗೆ ಹೊರಗೆ ನಡೀತಾ ಇರೋ ಎಲ್ಲ ಬೆಳವಣಿಗೆಗಳು, ಅಭಿಮಾನಿಗಳೆಲ್ಲ ಅತಿರೇಕವಾಗಿ ಮಾತನಾಡ್ತಾ ಇರೋದು, ಮಾಧ್ಯಮಗಳ ಮುಂದೆ ದರ್ಶನ್ ಪರ ನಿಲ್ತಾ ಇರೋದು, ಯಾರು ನಿಂತಿಲ್ಲ ಯಾರು ನಿಂತ್ಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿಯೂ ಈಗಾಗಲೇ ವಿಜಯಲಕ್ಷ್ಮಿ ಅವರು ಜೈಲಿಗೆ ಹೋದಾಗ ದರ್ಶನ್ ಜೊತೆಗೆ ಮಾತನಾಡಿದ್ದಾರಂತೆ. ಅದನ್ನು ಕೂಡ ಬರೆದುಕೊಂಡಿದ್ದಾರೆ ನಿಮ್ಮ ಅಭಿಮಾನಿಗಳಿಗೆ ಖುದ್ದಾಗಿ. ನಾನು ದರ್ಶನ್ ಹತ್ರ ಮಾತನಾಡಿದ್ದೀನಿ, ನಾವೆಲ್ಲರೂ ಕೂಡ ಶಾಂತಿ ತಾಳ್ಮೆಯಿಂದಿರೋಣ. ನ್ಯಾಯಾಲಯದ ಮುಂದೆ ನನಗೂ ಕೂಡ ವಿಶ್ವಾಸವಿದೆ, ಈ ನ್ಯಾಯಾಲಯದ ಮೇಲೆ ನನಗೂ ಕೂಡ ಅಭಿಮಾನ ಇದೆ. ಅವರಿಲ್ಲ ಅಂತ ಕೆಲವೊಬ್ಬರು ಈ ಪರಿಸ್ಥಿತಿಯನ್ನು ದುರುಪಯೋಗ ಪಡಿಸ್ಕೊಂಡು ಕೇಡು ಬಯಸುವವರನ್ನು ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ತಾಳೆ. ಒಳ್ಳೆ ಸಮಯ ಮತ್ತೆ ಬರುತ್ತೆ ಅಂತೆಲ್ಲ ವಿಜಯಲಕ್ಷ್ಮಿ ಬರ್ಕೊಂಡಿದ್ದಾರೆ. ಜೊತೆಗೆ ನಾವೆಲ್ಲರೂ ಕೂಡ ಶಾಂತಿ ತಾಳ್ಮೆಯಿಂದಿರೋಣ. ಅಭಿಮಾನಿಗಳು ದಯವಿಟ್ಟು ಕೂಡ ನೀವು ಅತಿರೇಕವಾಗಿ ಮಾತನಾಡೋದು, ದರ್ಶನ್ ಪರ ಅವರ ಒಲವಿದೆ, ಅವ್ರ ಮೇಲೆ ಪ್ರೀತಿ ಇದೆ ಅಂತ ಹೇಳಿ ಏನೇನೋ ಬಾಯಿಗೆ ಬಂದಾಗ ಮಾತನಾಡ್ಬಿಡ್ಬೋದು, ಮಾಡಬೇಡಿ ದಯವಿಟ್ಟು. ಅದು ಹೆಚ್ಚಾಗಿ ದರ್ಶನ್ಗೆ ಎಫೆಕ್ಟ್ ಆಗುತ್ತೆ ಅಂತ. ಕಾರಣ ಯಾಕೆ ಈ ರೀತಿಯಾಗಿ ಯಾಕೆ ಮಾತನಾಡಿದ್ರು ಅನ್ನೋದನ್ನು ಖುದ್ದಾಗಿ ನಾನು ಹೇಳಲೇಬೇಕು. ಸದ್ಯ ನಿಮಗೆಲ್ಲ ಗೊತ್ತಿದೆ, ದರ್ಶನ್ ಪರ ವಕೀಲರ ಹತ್ರ ನಿರಂತರವಾಗಿ ವಿಜಯಲಕ್ಷ್ಮಿ ಅವರು ಮಾತನಾಡ್ತಾ ಇದ್ದಾರೆ. ಮುಂದೆ ಎದುರಿಸಬೇಕಾಗಿರೋ ಈ ಕಾನೂನು ಹೋರಾಟ ಇದೆಯಲ್ಲ, ಅದು ಎಷ್ಟು ಜಟಿಲವಾಗಿದೆ ಅನ್ನೋದ್ರ ಕುರಿತು ವಿಜಯಲಕ್ಷ್ಮಿಗೆ ಅರಿವಿದೆ. ಹಾಗಾಗಿ ಲಾಯರ್ ಹತ್ರನೂ ಕೂಡ ಈ ವಿಷಯವಾಗಿ ಮಾತನಾಡಿರೋದು. ಲಾಯರೇ ಖುದ್ದಾಗಿ ಈ ಒಂದು ಸಲಹೆಯನ್ನು ನೀಡಿರ್ಬೋದು ಅನ್ನೋದು ಕೂಡ ಈಗ ಸದ್ಯ ಕೇಳಿ ಬರ್ತಾ ಇರೋ ಮಾತುಗಳು. ಎಲ್ಲ ಅಭಿಮಾನಿಗಳು ಮಿತಿ ಮೀರಿ ಹದ್ದು ಮೀರಿ ವರ್ತಿಸಿದ್ರೆ ಅದೇ ನಮಗೆ ಮುಳುವಾಗಬಹುದು ಅನ್ನೋದನ್ನ ಲಾಯರ್ ಸ್ಪಷ್ಟಪಡಿಸಿದ್ದಾರಂತೆ. ಅದಕ್ಕೆ ಕಾರಣ ಕೂಡ ಇದೆ. ಯಾಕೆಂದರೆ ಇನ್ನು 3 ತಿಂಗಳ ಒಳಗೆ ಚಾರ್ಜ್ ಶೀಟ್ನ ಕೋರ್ಟ್ಗೆ ಪೊಲೀಸ್ ಅಧಿಕಾರಿಗಳು ಸಲ್ಲಿಸ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ನಂತರ ಕೋರ್ಟ್ನಲ್ಲಿ ನ್ಯಾಯ ತೀರ್ಮಾನ ನಡೆಯುತ್ತೆ, ಪರ ವಾದ ವಿವಾದಗಳು ಕೂಡ ನಡೆಯುತ್ತೆ. ಜೊತೆಗೆ ಕೋರ್ಟ್ನಲ್ಲಿ ನ್ಯಾಯ ತೀರ್ಮಾನ ನಡಿಬೇಕಾದ್ರೆ ದರ್ಶನ್ ಪರ ವಕೀಲರಿಗೆ ಇರೋ ಕೆಲವು ಸಾಕ್ಷ್ಯಗಳ ಮೇಲೆ ವಾದ ಮಾಡಬೇಕಾಗತ್ತೆ. ಅವರಿಗೆ ಶಿಕ್ಷೆಯ ಪ್ರಮಾಣ ಕಡಿಮೆನೋ ಅಥವಾ ಅವರು ತಪ್ಪಿತಸ್ಥರೇ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಲಿಕ್ಕೂ ಕೂಡ ಈಗ ಡಿಫೆನ್ಸ್ ಲಾಯರ್ ವಾದ ಮಾಡಬೇಕಾಗತ್ತೆ. ಬಹುತೇಕ ಸರ್ಕಾರದ ಪರ ವಕೀಲರಿಗೆ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಲ್ಲಿ ಇರಬೇಕಾದ ಎಲ್ಲ ಥರದ ಟೆಕ್ನಿಕಲ್ ಎವಿಡೆನ್ಸ್ ಇದೆ, ಜೊತೆಗೆ ಒಂದಿಷ್ಟು ಆಧಾರಗಳಿದೆ. ಜೊತೆಗೆ 17 ಜನ ಆರೋಪಿಗಳು ಈಗಾಗಲೇ ಒಪ್ಕೊಂಡಿದ್ದಾರೆ ತಪ್ಪು ಮಾಡಿದ್ದೇವೆ ಅಂತ. ಎಲ್ಲೆಲ್ಲಿ ಏನೇನು ಬೇಕೋ, ಎಷ್ಟು ಶಿಕ್ಷೆಯ ಪ್ರಮಾಣ ಬೇಕೋ ಆ ರೀತಿಯಾಗಿ ಡಿಫೆನ್ಸ್ ಲಾಯರ್ ವಿರುದ್ಧವಾಗಿ ಸರ್ಕಾರದ ಪರ ವಕೀಲರು ಮಾತನಾಡ್ತಾರೆ. ಅದೆಲ್ಲ ಈಗ ಗೊತ್ತಿರೋ ವಿಚಾರ. ಈ ಮಧ್ಯೆ ಅಭಿಮಾನಿಗಳ ಈ ಅತಿರೇಕದ ವರ್ತನೆಯ ಬಗ್ಗೆಯೂ ಕೂಡ ಇದೇ ಸರ್ಕಾರದ ಪರ ವಕೀಲರಾದ ಪ್ರಸನ್ನ ಕುಮಾರ್ ಒಂದು ತಂತ್ರವಾಗಿ ಬಳಸಬಹುದು, ಒಂದು ಅಸ್ತ್ರವಾಗಿ ಬಳಸಬಹುದು. ದರ್ಶನ್ ಜೈಲಿನೊಳಗಿದ್ದಾಗ ಆತ ಕೊಲೆ ಮಾಡಿದರೂ ಸರಿಯೇ ಅಂತ ಮಾತನಾಡಿದ್ದಾರಲ್ಲ, ಈ ಅಭಿಮಾನಿಗಳ ದುರ್ವರ್ತನೆಗಳು, ಅವರ ಅತಿರೇಕದ ಮಾತುಗಳು, ಅದು ಈ ಸರ್ಕಾರದ ಪರ ವಕೀಲರಿಗೆ ಪ್ಲಸ್ ಆಗಲಿದೆಯಂತೆ. ಇಂತಹ ನಟರು ಸಮಾಜಕ್ಕೆ ಯಾವ ಸಂದೇಶವನ್ನು ಸಾರ್ತಾ ಇದ್ದಾರೆ, ಅವರ ಅಭಿಮಾನಿಗಳ ವರ್ತನೆ ಯಾವ ರೀತಿಯಾಗಿದೆ, ಜೊತೆಗೆ ಮುಂದೆ ಆಗಬಹುದಾದಂಥ ಸಮಾಜದಲ್ಲಿ ಬೀರಬಹುದಾದ ಪರಿಣಾಮ, ಸಾಮಾಜಿಕ ಸ್ವಾಸ್ಥ್ಯ ಹದಗೆಡಬಹುದಾದ ಬಗ್ಗೆಯೂ ಸರ್ಕಾರದ ಪರ ವಕೀಲರು ಇದನ್ನೇ ಅಸ್ತ್ರವಾಗಿ ಬಳಸಬಹುದು.
ಟೆಕ್ನಿಕಲ್ ಎವಿಡೆನ್ಸ್ಗಳ ಜೊತೆಗೆ ಶಿಕ್ಷೆ ಪ್ರಮಾಣವನ್ನು ಹೆಚ್ಚಿಸುವ ಕುರಿತು ಈ ಅಭಿಮಾನಿಗಳು ಮಾತನಾಡಿರೋ ಮಾತುಗಳನ್ನೇ ಆಧಾರವಾಗಿಯೂ ಕೂಡ ಬಳಸಬಹುದು. ಹಾಗಾಗಿಯೇ ಎಲುಬಿಲ್ಲದ ನಾಲಿಗೆ ಏನೇನೋ ಮನಸ್ಸೋ ಇಚ್ಛೆ ಮಾತನಾಡಿದ್ದೆ ದರ್ಶನ್ಗೆ ಮುಂದೆ ದೊಡ್ಡ ಕಂಟಕವಾಗುವ ಸೂಚನೆ ಕಾಣಿಸ್ತಾ ಇದೆ. ಅದಕ್ಕೆ ವಿಜಯಲಕ್ಷ್ಮಿ ಇದನ್ನು ಅರಿತೆ ಪುಂಖಾನುಪುಂಖವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪುಟಗಟ್ಟಲೆ ಬರೆದುಕೊಂಡಿರೋದು. ನಮ್ಮ ಬಾಸ್ ಏನು ಮಾಡಿದ್ರೂ ಸರಿ, ನಮ್ಮ ಅಕ್ಕಂಗೆ ಹೀಗೆ ಮಾಡಿದ್ರು ನಾವು ಹೀಗೆ ಮಾಡ್ತಾಯಿದ್ವಿ, ಹೀಗೆ ಕೊಲೆ ಮಾಡ್ತಾಯಿದ್ದೆ, ಯಾಕೆ ಬಾರ್ಡ್ರ್ನಲ್ಲಿ ಸೈನಿಕರನ್ನ ನೀವು ಸಾಯಿಸಲ್ವಾ, ನಮ್ಮ ಅಣ್ಣ ಮಾಡಿದ್ದೇನಾಗಾದರೆ ತಪ್ಪ, ಮಾಡಿದ್ದು ಸರಿನೇ, ಅವ್ರು ಕೊಲೆ ಮಾಡಿರೋದನ್ನು ನೀವೇನಾದರೂ ನೋಡಿದ್ದೀರಾ ಅಂತ ಪೊಲೀಸ್ನವ್ರಿಗೆ ಪ್ರಶ್ನೆ ಮಾಡಿದ್ದು. ಜೊತೆಗೆ ಪೊಲೀಸ್ನವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ವಾ, ದರ್ಶನ್ನೇ ಕಾಣಿಸ್ತಾರ ನಿಮಗೆ ಅಂತ ಪ್ರಶ್ನೆಗಳನ್ನು ಹಾಕಿದ್ದು. ಡಿ ಬಾಸ್ ದೇವರು, ಅವ್ರು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ದು. ಜೊತೆಗೆ ಅವರಲ್ಲದೆ ಇದ್ದರೆ ನಾನು ಕೂಡ ಇದೇ ರೀತಿಯಾಗಿ ಸಾಯಿಸ್ತಾ ಇದ್ದೆ ಅಂತ ಹೇಳಿದ್ದು. ಜೊತೆಗೆ ರೇಣುಕಾಸ್ವಾಮಿ ಮಾಡಿದ್ದು ತಪ್ಪು, ನಾನಾಗಿದ್ದರೂ ಸಾಯಿಸ್ತಿದ್ದೆ, ಬಾಸ್ ಮಾಡಿದ್ದೇ ಸರಿ. ಇವೆಲ್ಲ ಮಾತುಗಳನ್ನು ನಿಮಗೆ ಹೇಗೆ ಬಾಯಿಗೆ ಬರುತ್ತೋ ಹಾಗೆ ಬೇಕಾಬಿಟ್ಟು ದರ್ಶನ್ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸ್ಲಿಕ್ಕೆ ಅವರಿಗೆ ಲಾಭವಾಯಿತೋ ಇಲ್ಲೋ ಗೊತ್ತಿಲ್ಲ ದರ್ಶನ್ರವ್ರಿಗೆ. ಆದರೆ ಇದು ಮುಂದೆ ಕಾನೂನಲ್ಲಿ ದೊಡ್ಡ ತೊಡಕಾಗೋ ಒಂದು ಸಮಸ್ಯೆ ಎದುರಾಗೋ ಸಾಧ್ಯತೆಗಳಂತೂ ಇದೆ. ಒಟ್ಟಾರೆಯಾಗಿ ಈಗೆಲ್ಲ ಮಾತನಾಡಿ ದರ್ಶನ್ ಮೇಲಿನ ಪ್ರೀತಿಯನ್ನು ತೋರ್ಲಿಕ್ಕೆ ಯಾರೆಲ್ಲ ಮಾತನಾಡಿದ್ರು ಅದು ಅವರಿಗೆ ಎಷ್ಟು ಲಾಭವಾಯಿತೋ ಇಲ್ಲೋ ಗೊತ್ತಿಲ್ಲ. ದರ್ಶನ್ಗಂತೂ ದೊಡ್ಡ ನಷ್ಟವಾಗೋದಂತೂ ಪಕ್ಕ ಆಗ್ತಿದೆ. ಹಾಗಾಗಿ ಒನ್ ರೌಂಡ್ ಮಾತುಕತೆಯನ್ನು ಈಗಾಗಲೇ ಈ ವಿಜಯಲಕ್ಷ್ಮಿ ಅವರು ಅವರ ಡಿಫೆನ್ಸ್ ಲಾಯರ್ ಜೊತೆ ಮಾತನಾಡಿದ್ದಾರಂತೆ. ಹಾಗಾಗಿಯೇ ಮುಂದೆ ಆಗಬಹುದಾದ ಪರಿಣಾಮಗಳನ್ನು ಎಚ್ಚರಿಕೆಯಾಗಿ ಇಟ್ಕೊಂಡೇ ಈ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ವಿಜಯಲಕ್ಷ್ಮಿ ಅವರು ಒಂದು ಪ್ಯಾರಗಟ್ಟಲೆ ಒಂದು ಡೀಟೇಲ್ಡಾಗಿ ವಿನಂತಿಯನ್ನು ಮಾಡಿಕೊಂಡಿರೋದು. ಏನಾದರೂ ಆಗಲಿ ನೀವಂತರೂ ಈ ರೀತಿಯಾಗಿ ಮುಂದೆ ಮಾತನಾಡಬೇಡ್ರಪ್ಪ, ಅದೆಲ್ಲ ದೊಡ್ಡ ಹಾನಿ ನಮ್ಮ ಕುಟುಂಬಕ್ಕೆ ಆಗ್ತಿದೆ, ದರ್ಶನ್ಗೆ ಆಗ್ತಿದೆ. ನಿಮ್ಮ ಪ್ರೀತಿ ಇದ್ದರೆ ಮನಸ್ಸಿನಲ್ಲಿರಲಿ, ಅದನ್ನು ಮಾಧ್ಯಮಗಳ ಮುಂದೆ, ಯೂಟ್ಯೂಬ್ ವಾಹಿನಿಗಳ ಮುಂದೆ ನಿಮಗೆ ಹೇಗೆ ಬರುತ್ತೋ ಹಾಗೆ ಮನಸ್ಸೋ ಇಚ್ಛೆ ಮಾತನಾಡ್ಲಿಕ್ಕೆ ಹೋಗಬೇಡಿ. ನಾನು ಕೂಡ ಒಳಗೋಗಿ ಮಾತನಾಡಿ ಬಂದಿದ್ದೀನಿ. ಅವರು ನಿಮ್ಮನ್ನು ಎದೆ ಮೇಲೆ ಬರೆಸ್ಕೊಂಡಿದ್ದಾರೆ, ನಿಮಗೆ ಪ್ರೀತಿ ಎಲ್ಲ ಗೊತ್ತಿದೆ ಅಂಥೇಳಿ ಒಂದು ಫೋಟೋವನ್ನು ಹಾಕ್ಕೊಂಡಿದ್ದಾರೆ. ಅದು ಒಂದು ರೀತಿ ಬೆಟ್ಟವನ್ನು ಹೇರೋ ರೀತಿ, ಅಭಿಮಾನಿಗಳೆಲ್ಲ ಬೆಟ್ಟವನ್ನು ಹೇರೋ ರೀತಿಯಾಗಿ ಮೇಲೊಂದು ಡಿ ಬಾಸ್ ಫ್ಲಾಗ್ ಇದೆ, ಅಲ್ಲಿ ಹೋಗಿ ಅವರ ಅಭಿಮಾನವನ್ನು ನೆಟ್ಟಿರೋ ರೀತಿ ಸಾಂಕೇತಿಕವಾಗಿ ಡಿ ಬಾಸ್ ಎಲ್ಲಿದ್ದಾರೆ ಅನ್ನೋದರ ಸೂಚ್ಯವಾಗಿ ಹೇಳೋ ರೀತಿಯಾಗಿ ಒಂದು ಪೋಸ್ಟ್ ಇದೆ. ಅದನ್ನು ಅವರು ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಕೊಂಡಿದ್ದಾರೆ. ಸದ್ಯ ಇದು ಕೇಳಿ ಬರ್ತಾ ಇರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಚಿತ್ರರಂಗದ ಯಾರೊಬ್ಬರೂ ದರ್ಶನ್ ಸವಾಸ ಸದ್ಯಕ್ಕೆ ಬೇಡ ಅಂತ ದೂರ ಇದ್ದಾರೆ. ಇವೆಲ್ಲರ ನಡುವೆ ಮಾತನಾಡ್ತಾ ಇರೋದು, ಜೊತೆಗೆ ಧ್ವನಿ ಎತ್ತಾ ಇರೋದು ಕೆಲವೊಬ್ಬರು. ರಚಿತಾ ರಾಮು ಮಾತ್ರ ಅವರು ನನ್ನ ಗುರು ಅಂತ ಅಂದುಬಿಟ್ರು. ಇನ್ನು ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ನಟಿ ಭಾವನಾ ಅವ್ರು ಕೊಲೆ ಮಾಡಿದ್ರು ನಾನು ಅವ್ರ ಪರನೇ ನಿಲ್ತೀನಿ ಅಂದಿದ್ದು ಬಿಟ್ಟರೆ ಇಲ್ಲಿಯವರೆಗೂ ಯಾರೂ ನಟ ದರ್ಶನ್ನ ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನವನ್ನಂತರೂ ಯಾರೂ ಮಾಡಿಲ್ಲ. ಜೊತೆಗೆ ಅವ್ರು ಎಸಗಿರೋ ಕೃತ್ಯದ ಬಗ್ಗೆ ಅವರಿಗೂ ಕೂಡ ಅರಿವಿದೆ. ಜೊತೆಗೆ ಒಂಟಿಯಾಗಿ ಹೋರಾಡ್ತಾ ಇರೋದು ಇದೇ ವಿಜಯಲಕ್ಷ್ಮಿ ಅವರು ಸದ್ಯ ತನ್ನ ಗಂಡನನ್ನು ಉಳಿಸ್ಕೊಳ್ಳಿಕ್ಕೆ. ಈಗ ಇನ್ನೊಂದು ವಿಷಯವೂ ಕೂಡ ಕೇಳಿ ಬರ್ತಾ ಇದೆ, ನಟ ದರ್ಶನ್ ಯಾರೂ ಕೂಡ ನನ್ನ ನೋಡ್ಲಿಕ್ಕೆ ಬರಬೇಡಿ ಅಂತ. ಯಾಕೆಂದರೆ ಫ್ಯಾಮಿಲಿಯವರೇ, ಕುಟುಂಬದವರೇ ಪದೇ ಬಹಳಷ್ಟು ಜನ ಪ್ರತಿನಿತ್ಯವೂ ಕೂಡ ಹೋಗೋಗಿ ದರ್ಶನನ್ನು ಮೀಟ್ ಮಾಡಿ ಬರ್ತಾ ಇದ್ದಾರೆ. ದರ್ಶನ್ ಸದ್ಯ ಖಿನ್ನತೆಗೊಳಗಾಗಿದ್ದಾರಂತೆ, ಆತಂಕದಲ್ಲಿದ್ದಾರೆ, ಒಂಟಿಯಾಗಿದ್ದಾರೆ, ಏಕಾಂಗಿಯಾಗಿದ್ದಾರೆ. ಹಾಗಾಗಿಯೇ ಸದ್ಯ ಈಗ ಹೊರ ಕೇಳಿ ಬರ್ತಾರೆ ದರ್ಶನ್ ಅಭಿಮಾನಿಗಳ ಮಾತು ಕೂಡ ಮುಂದೆ ಸಂಕಷ್ಟವನ್ನು ತರೋದ್ರ ಅರಿವು ಕೂಡ ಅವರಿಗೆ ಗೊತ್ತಾಗ್ತಿರೋದ್ರಿಂದ ಸದ್ಯ ಯಾರು ಕೂಡ ನನ್ನನ್ನು ನೋಡಲಿಕ್ಕೆ ಬರಬೇಡಿ ಅಂತ ಕೇಳ್ಕೊಂಡಿದ್ದಾರಂತೆ. ಸದ್ಯ ಇದು ಈಗ ಕೇಳಿ ಬರ್ತಾರೋ ಅಪ್ಡೇಟ್ಸ್. ಒಟ್ಟಾರೆಯಾಗಿ ಓವರಾಲ್ ಈ ದರ್ಶನ್ ಅಭಿಮಾನಿಗಳು ಈ ರೀತಿಯಾಗಿ ಅತಿರೇಕವಾಗಿ ವರ್ತಿಸಿದ್ದೇ ಮುಂದೆ ಅವರಿಗೆ ಅದು ಸಂಕಷ್ಟವಾಗಿ ಎದುರಾಗುತ್ತೆ ಅನ್ನೋದರ ಪರಿಣಾಮವನ್ನು ಕೂಡ ನಾನು ಹೇಳಿಬಿಟ್ಟಿದ್ದೀನಿ ಏನಾಗುತ್ತೆ ಅಂತ. ಹಾಗಾಗಿ ಯಾರಾದರೂ ಅಭಿಮಾನಿಗಳು ಈ ರೀತಿಯಾದಂಥ ಮಾತುಗಳನ್ನು ಆಡೋದಕ್ಕಿಂತ ಮುಂಚೆ ಒಂದು ಕ್ಷಣ ನೀವು ಪ್ರೀತಿಸೋ ದರ್ಶನ್ಗೆ ಎಷ್ಟು ಸಂಕಷ್ಟ ಎದುರಾಗ್ಬೋದು ಅನ್ನೋ ಅರಿವು ನಿಮಗಿರಲಿ ಅಂತ ಹೇಳ್ತಾ ಮುಂದೆ ಏನಾಗ್ಬೋದು ಅನ್ನೋದರ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದಗಳು.